ನಮಸ್ಕಾರ ಸ್ನೇಹಿತರೆ ಪ್ರಸ್ತುತ ದಿನಗಳಲ್ಲಿ ಪ್ರತಿಯೊಂದು ವಸ್ತುವಿನ ಬೆಲೆ ಏರಿಕೆಯಾಗಿದೆ ಅಂತ ಹೇಳಬಹುದು. ಇನ್ನು ದೇಶದಲ್ಲಿ ಇರುವ ಅತಿ ದುಬಾರಿ ವಸ್ತುಗಳು ಅಂದರೆ ಅದು ಚಿನ್ನ ಮತ್ತು ಭೂಮಿ ಅಂತ ಹೇಳಬಹುದು. ಆದರೆ ತಜ್ಞರ ಅಭಿಪ್ರಾಯದ ಪ್ರಕಾರ ಮುಂದಿನ 5 ಅಥವಾ 10 ವರ್ಷದಲ್ಲಿ ಚಿನ್ನ ಮತ್ತು ಭೂಮಿಗಿಂತ ಈ ಒಂದು ವಸ್ತು ಬಹಳ ದುಬಾರಿಯಾಗಲಿದೆಯಂತೆ. ಹಾಗಾದರೆ ತಜ್ಞರ ಅಭಿಪ್ರಾಯದ ಪ್ರಕಾರ ಮುಂದಿನ 5 ಅಥವಾ 10 ವರ್ಷದಲ್ಲಿ ಯಾವ ಒಂದು ವಸ್ತು ಬಹಳ ದುಬಾರಿಯಾಗಲಿದೆ ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ವಿಡಿಯೋನ ಲೈಕ್ ಮಾಡಿಲ್ಲ ಅಂದರೆ ಈಗಲೇ ಲೈಕ್ ಮಾಡಿ, ಮತ್ತು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೌದು ಸ್ನೇಹಿತರೆ, ತಜ್ಞರ ಅಭಿಪ್ರಾಯದ ಪ್ರಕಾರ ಮುಂದಿನ 5 ಅಥವಾ 10 ವರ್ಷದಲ್ಲಿ ಎಲೆಕ್ಟ್ರಾನಿಕ್ ವಸ್ತುಗಳು ಮತ್ತು ವಿದ್ಯುತ್ ಶಕ್ತಿಯ ಬೆಲೆ ಬಹಳ ಏರಿಕೆಯಾಗಲಿದೆಯಂತೆ. ಹೌದು, ದೇಶ ಬಹಳ ಡಿಜಿಟಲೀಕರಣವಾಗಿದೆ. ಬರೀ ನಮ್ಮ ದೇಶ ಮಾತ್ರವಲ್ಲದೆ ಬಹುತೇಕ ಎಲ್ಲ ದೇಶಗಳು ಕೂಡ ಈಗ ಡಿಜಿಟಲೀಕರಣದತ್ತ ಹೆಚ್ಚಿನ ಗಮನವನ್ನು ಕೊಡುತ್ತಿದೆ. ಅದೇ ರೀತಿಯಲ್ಲಿ ಬಹುತೇಕ ಎಲ್ಲ ಕೆಲಸವನ್ನು AI ತಂತ್ರಜ್ಞಾನವನ್ನು ಬಳಸಿಕೊಂಡು ಮಾಡಲಾಗುತ್ತಿದೆ. ಅದೇ ರೀತಿಯಲ್ಲಿ ದೇಶ ಮತ್ತು ವಿದೇಶಗಳಲ್ಲಿ ಎಲೆಕ್ಟ್ರಾನಿಕ್ ವಸ್ತುಗಳನ್ನು, ವಿಶೇಷವಾಗಿ ಎಲೆಕ್ಟ್ರಾನಿಕ್ ಕಾರುಗಳನ್ನು ಹೆಚ್ಚು ತಯಾರಿಸಲಾಗುತ್ತಿದೆ. ಅದೇ ರೀತಿಯಲ್ಲಿ ಈಗಿನ ಯುವಕರು ಚಿನ್ನ, ಬೆಳ್ಳಿ ಮತ್ತು ಭೂಮಿಯನ್ನು ಖರೀದಿ ಮಾಡುವ ಬದಲು ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಹೆಚ್ಚು ಖರೀದಿ ಮಾಡುತ್ತಿದ್ದಾರೆ. ಇನ್ನು ತಜ್ಞರ ಅಭಿಪ್ರಾಯದ ಪ್ರಕಾರ ಮುಂದಿನ ದಿನಗಳಲ್ಲಿ ರೂಪಾಯಿಗಳು ತಮ್ಮ ಮೌಲ್ಯವನ್ನು ಕಳೆದುಕೊಳ್ಳುತ್ತೆ. ಅದೇ ರೀತಿಯಲ್ಲಿ ಬಿಟ್ಕಾಯಿನ್ಗಳು ತಮ್ಮ ಮೌಲ್ಯವನ್ನು ಹೆಚ್ಚಿಸಿಕೊಳ್ಳುತ್ತೆ. ಭೂಮಿಯ ಮೇಲೆ ತಂತ್ರಜ್ಞಾನ ಹೆಚ್ಚಾದಂತೆ ಎಲೆಕ್ಟ್ರಾನಿಕ್ಸ್ ಮತ್ತು ಶಕ್ತಿ ಕರೆನ್ಸಿ ಹೆಚ್ಚಾಗುತ್ತೆ. ಎಲೆಕ್ಟ್ರಾನಿಕ್ಸ್ ಅನ್ನೋದು ಯಾವುದು ಅಂತ ನಿಮಗೆ ಗೊತ್ತೇ ಇದೆ, ಆದರೆ ಶಕ್ತಿ ಕರೆನ್ಸಿ ಅಂದರೆ ನೀವು ಬಳಸುವ ವಿದ್ಯುತ್ ಆಗಿದೆ. ತಜ್ಞರ ಅಭಿಪ್ರಾಯದ ಪ್ರಕಾರ ದೇಶದಲ್ಲಿ ಎಲೆಕ್ಟ್ರಾನಿಕ್ ವಸ್ತುಗಳ ಮಾರಾಟ ಹೆಚ್ಚಾದಂತೆ ಎಲೆಕ್ಟ್ರಾನಿಕ್ ವಸ್ತುಗಳ ಬೆಲೆ ಕೂಡ ಏರಿಕೆಯಾಗುತ್ತೆ. ಮುಂದಿನ 5 ಅಥವಾ 10 ವರ್ಷದಲ್ಲಿ ಈ ಭೂಮಿಯ ಮೇಲೆ ಎಲೆಕ್ಟ್ರಾನಿಕ್ ಮತ್ತು ಶಕ್ತಿ ಕರೆನ್ಸಿಯ ಬೆಲೆ ಬಹಳ ಏರಿಕೆಯಾಗಲಿದೆ ಅಂತ ತಜ್ಞರು ತಮ್ಮ ಅಭಿಪ್ರಾಯವನ್ನು ಹೊರಹಾಕಿದ್ದಾರೆ.